ನಮ್ಮ ಭಾಷೆನೇ ಮಾತಾಡಿರ್ತಾರೆ. ಈಗ ನಾವು ಎದಕ್ಕೆ ಬಂದಿವಪ್ಪ ಅಂದ್ರೆ ನಾವು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಿಂದ ಬಂದಿದ್ದೆವು. ಈಗ ಆನ್ಲೈನ್ ಎಲ್ಲ ಫ್ರಾಡ್ ಆಗ್ತಿರ್ತಾವೆ. ನೀವೆಲ್ಲರೂ ಮೊಬೈಲ್ ಯೂಸ್ ಮಾಡಿದ್ರಿ, ಎಲ್ಲರೂ ಯಾರು ಮೊಬೈಲ್ ಯೂಸ್ ಮಾಡಂಗಿಲ್ಲ, ಮತ್ತೆ ಯೂಸ್ ಮಾಡಂಗಿಲ್ಲ, ಎಲ್ಲರೂ ಯೂಸ್ ಮಾಡ್ತೀರಿ. ಮೊಬೈಲ್ ಯೂಸ್ ಮಾಡಿದ ತಕ್ಷಣ ಮೊಬೈಲ್ದಾಗ ಒಂದಕ್ಕೆ ಬಂದು ಫ್ರಾಡ್ ಆಗ್ತಿರ್ತಾವೆ, ಲಿಂಕ್ ಬರ್ತಾವೆ, ವಾಟ್ಸಪ್ ಒಳಗೆ ಫೋಟೋಸ್ ಬರ್ತಾವೆ. ಅದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಅಂದ್ರೆ ಜಾಗೃತಿ ಮೂಡಿಸೋಕೆ ಸಲುವಾಗಿ ನಾವು ನಿಮಗೆಲ್ಲ ಸ್ಟೂಡೆಂಟ್ಗಳಿಗೆಲ್ಲ ಬರಾಗ್ತೇವೆ. ಆಲ್ಮೋಸ್ಟ್ ಎಲ್ಲ ಬ್ಯಾಂಕು ಮತ್ತು ನಮ್ಮದು ಕೋಚಿಂಗ್ ಸೆಂಟರ್ಸ್ ಎಲ್ಲ ಯೂಸ್ ಮಾಡಿ ಎಲ್ಲರೂ ಎಲ್ಲ ಹೇಳ್ಕೊಂಡು ಬರಾಕತ್ತೀವಿ. ಯಾಕಂದ್ರೆ ನೀವು ಹೆಂಗೆ ಸ್ಟೂಡೆಂಟ್ ನಿಮ್ಮ ಕೈಯಾಗ ಮೊಬೈಲ್ ಇರಲೇಬೇಕು. ಯಾಕೆ ಆನ್ಲೈನ್ ಕ್ಲಾಸ್ ಅಂದ್ರೆ ಮೊಬೈಲ್ ಎಲ್ಲ ಆನ್ಲೈನ್ ಕ್ಲಾಸ್ ಮೊಬೈಲ್ದಾಗ ಬರ್ತಾವೆಲ್ಲ ನೋಡ್ತಿರ್ತೀರಿ, ಎಲ್ಲ ಮಾಡ್ತಿರ್ತೀವಿ. ಈಗ ಅದ್ರ ಸಲುವಾಗಿ ನಿಮಗೆ ಈ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡೆವು. ಅದ್ರ ಬಗ್ಗೆ ಡಿಟೇಲ್ ಆಗಿ ಎಲ್ಲ ನಮ್ಮ ಚರ್ಲಿಂಗ್ ಮಠ ಸರ್ ಎಲ್ಲ ಹೇಳ್ತಾರೆ. ತಮಗೆ ಏನೋ ಕ್ವಶನ್ಸ್ ಇತ್ತಂದ್ರೆ ಕೈ ಎತ್ತಬೇಕು, ಕೇಳಬೇಕು, ಯಾರು ಹಿಂಜರಿಬಾರ್ದು. ನಿಮ್ಗೆ ಡೌಟ್ ಇತ್ತಂದ್ರೆ ಏನಾರ ಡೌಟ್ಸ್ ಇತ್ತು ಕೈ ಎತ್ತಬೇಕು, ಕೇಳಬೇಕು. ಅವ್ರು ಹಂಗೆ ಹೇಳ್ತಿರ್ತಾರೆ ಅಂದ್ರೆ ನೀವು ಕೇಳ್ಕೊಂಡು ಕುಂದ್ರಬಾರ್ದು. ನೀವೇನು ಕ್ವಶನ್ ಕೇಳಿದ್ರನ್ನ ಅದ್ರ ಅವ್ರು ಪಾಠ ಮಾಡಿದ್ರೆ ಅರ್ಥ ಆಗಿತ್ತು ಅಂದಂಗ, ಹೌದಲ್ಲ? ಕ್ವಶನ್ ಮಾಡಿದ್ರೆ ಅರ್ಥ ಆದಂಗೆ ಹೌದಲ್ಲ? ಅವರೆಲ್ಲ ಡಿಟೇಲ್ ಹೇಳ್ತಾರೋ. ಡಿಟೇಲ್ ಹೇಳಿದ್ಮೇಲೆ ಒಂದು ಸ್ಟೆಪ್ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಒಂದೊಂದು ಸೆಂಟೆನ್ಸ್ ಒಂದೊಂದು ಅರ್ಥ.